ಇಲ್ಲ. ಒಂದು ವಿಷ್ಣುವರ್ಧನ್ ಅಂತ ನಟ ಒಬ್ಬ ನಿರ್ದೇಶಕನಿಗೆ ಸಿಗೋದು ಭಾಳ ಭಾಳ ಅಪರೂಪ. ಏಕೆಂದರೆ ಯಾವುದೇ ವಿಚಾರನ ಡೈರೆಕ್ಟ್ರು ತಗೊಂಡೋಗಿ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಡೈರೆಕ್ಟ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಿದ್ರೆ ವಿನ ಅವರ ಇದನ್ನ ಯಾವತ್ತೂ ಮೂಗು ತೋರಿಸ್ದವರಲ್ಲ. ಹಲವಾರು ಪ್ರಸಂಗಗಳಲ್ಲಿ ಬಂಧನ ಮಾಡೋಕ್ಕೆ ವಿಷ್ಣುವರ್ಧನ್ಗೆ ಇಷ್ಟನೇ ಇಲ್ಲ. ಎಲ್ಲೋ ನನ್ನ ಸಾಹಸ ಸಿನಿಮಾ ಅಂತ ಫೈಟಿಂಗಿಗೆ ಇಟ್ಬಿಟ್ಟಿದ್ದಾರೆ, ಕರಾಟೆ ಅದೆಲ್ಲ. ನೀವೆಲ್ಲೋ ಡಾಕ್ಟರ್ ಪಾರ್ಟ್ ಮಾಡಿಸ್ತಾ ಇದೆಯಾ, ನೋಡ್ಕೋ ಕೈ ಬೇರೆ ಅಂತ. ಇಲ್ಲಪ್ಪ ನೀನು ಮಾಡು. ಯಾಕೆಂದರೆ ಒಂದು ಇವತ್ತವರೆಗೂ ನನ್ನ ಹತ್ರ ವಿಷ್ಣುವರ್ಧನ್ ಫುಲ್ ಸ್ಕ್ರಿಪ್ಟ್ ರೀಡಿಂಗೇ ಕೇಳಿಲ್ಲ. ಒಂದೇ ಲೈನ್ ಹೇಳ್ತಾ ಇದ್ದೇನೆ ನಾನು, ಒಂದೇ ಲೈನ್ ಅಂದರೆ ಏನು ಮಾಡ್ತಾ ಬಿಡು ಅಂತ. ಬಟ್ ಆದರೂ ನಾನು ಫೋರ್ಸ್ ಮಾಡ್ತಿದ್ದೆ, ಇಲ್ಲ ಒಂದ್ಸರಿ ಕೇಳ್ಬಿಟ್ಟು ಎಲ್ಲಿ ಏನು ಕರೆಕ್ಷನ್ ಇದೆ, ಬರೀ ನಮ್ಮ ಒಂದು ಮೂವಿನ ಏರಿಕೆ ಮಾಡ್ತೀವಿ, ನೀನು ಆ್ಯಸ್ ಎ ಆ್ಯಕ್ಟರ್ ಏನು ಅಂತ ಫೋರ್ಸ್ ಕೇಳಿಸಿ ಡಿಸ್ಕಸ್ ಮಾಡ್ತಾ ಇದ್ದೆ. ಬಂಧನ ಮಾಡೋದಕ್ಕೆ ಒಪ್ಪೇ ಇರಲಿಲ್ಲ. ನನಗಿದು ಸೂಟ್ ಆಗಲ್ಲ ಅಂತ ಕಾಣುತ್ತೆ, ನೀನು ಲಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾನು ಹೇಳಿದೆ ಲಾಸ್ಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾನು ಅಲ್ಲಿ ಹಿಂದಿ ಪಿಕ್ಚರಲ್ಲಿ ದುಡಿತಾ ಇದ್ದೀನಿ ಅಂತಂದು ಇಲ್ಲಿಗೆ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಫಸ್ಟ್ ಡೇ ಶೂಟಿಂಗಲ್ಲೇ ಸುಹಾಸಿನಿನೂ ವಿಷ್ಣುವರ್ಧನ್ದು ಅಶೋಕ ಹೋಟೆಲಲ್ಲಿ ಮುಹೂರ್ತ. ಪುಟ್ಟಣ್ಣ ಅವರು ಫಸ್ಟ್ ಶಾಟ್ ಡೈರೆಕ್ಟ್ ಮಾಡೋದು. ಯಾಕಂದರೆ ನನಗೆ ಪುಟ್ಟಣ್ಣ ಅವ್ರ ಮೇಲೆ ಭಾಳ ಒಂದು ಗೌರವ ಇತ್ತು. ಆಮೇಲೆ ವಿಷ್ಣುವರ್ಧನ್ನ ತಂದವರು. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಡೈರೆಕ್ಟರ್ ಅಂದರೆ ಏನು, ಡೈರೆಕ್ಟರ್ ಅಂದರೆ ಗಂಡು ಅಂತ ತೋರಿಸಿದ್ರು ಪುಟ್ಟಣ್ಣ. ಯಾಕಂದರೆ ಅಲ್ಲಿವರೆಗೂ ಡೈರೆಕ್ಟ್ರು ಬರೀ ಪಾಪ ಕಾಫಿ ಗೀಪಿ ಕುಡ್ಕೊಂಡು ಇದ್ದರು, ಯಾರು ಡೈರೆಕ್ಷನ್ ಕಡೆಗೆ ಅಷ್ಟು ಇಟ್ಕೊಟ್ಟಿರಲಿಲ್ಲ. ಆದರೆ ಒಬ್ಬ ಡೈರೆಕ್ಟ್ರು ಹಾಡು ಅಂದ್ರೇನು, ಡೈಲಾಗ್ ಅಂದ್ರೇನು, ಆ್ಯಕ್ಟಿಂಗ್ ಅಂದ್ರೇನು, ಸೆಟ್ ಅಂದ್ರೇನು, ಲೊಕೇಶನ್ ಅಂದ್ರೇನು, ಒಂದು ಸ್ಕ್ರೀನ್ ಪ್ಲೇ ಅಂದ್ರೇನು, ಡೈಲಾಗ್ಗಳೇನು ಅಂತ ತೋರಿಸ್ಕೊಟ್ಟವರು ಪುಟ್ಟಣ್ಣ. ಹಿಂದೆ ಮಾಡಿದ್ದಾರೆ, ಆದರೆ ಪುಟ್ಟಣ್ಣ ಅವರು ಒಂದು ಸ್ಪೆಷಾಲಿಟಿ. ಆದ್ದರಿಂದ ಅವ್ರನ್ನೇ ಕರೆದಿದ್ದು. ವಿಷ್ಣು ನನಗೆ ಲವ್ ಅಂತ ಒಮ್ಮಂದು ವಿಷ್ಣು ನನ್ನನ್ನು ಲೋನ ಅಂತಿದ್ದ, ನಾನು ಲೋ ಅಂತಲೇ ಮಾತಾಡ್ತೀನಿ. ಅಂದರೆ ಆ ಸ್ನೇಹ ಆಗ್ತೀನಿ. ವಿಷ್ಣುವರ್ಧನ್ಗೆ ಡೈಲಾಗ್ ಕೊಟ್ಟ ತಕ್ಷಣ ನನಗೆ ಕರೆದ್ಬಿಟ್ಟು ಬೋಳಿ ಮನೆ ಪುಟ್ಟಣ್ಣ ಇದ್ದಾರೆ, ಅವನ ಮುಂದೆ ನನಗೆ ಇಷ್ಟು ಡೈಲಾಗ್ ಕೊಟ್ಟಿದ್ಯಾ ನೀನು ಅಂತ. ಇಲ್ಲ ಮಾಡು, ಏನಿಲ್ಲ, ಧೈರ್ಯವಾಗಿ ಮಾಡಿ, ಏನಾಗಲ್ಲ. ಇದು ಸುಮ್ಮನೆ ಮುಹೂರ್ತದ ಸ್ಟಾರ್ಟು ಆದ್ರೂ 4 ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗೆಯೋಣ, ಹೊರಿ ಮಾಡೋಣ ಅಂತ. ಅದರಲ್ಲಿ ಇನ್ನೊಂದೇನು ಮಧ್ಯ ಅಂದರೆ ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಲ ಕುಡಿಯೋದು. ಅಂದರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಶಾಟು ಇದೇ ಮುಹೂರ್ತದ ಶಾಟು. ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ, ಮೇಕಪ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಧೈರ್ಯನೂ ಮಾಡ್ತಾ ಇಲ್ಲ ವಿಷ್ಣು. ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಲ ಕುಡಿಯೋದಿದೆ ಶಾಕು ಅಂದ ತಕ್ಷಣ ಅವಳು ನಾನು ಮಾಡೋದಿಲ್ಲ, ನನಗೆ ಮುಹೂರ್ತ ಟೈಮ್ ಆಗ್ತಾ ಇದೆ. ಈ ವಿಷ್ಣು ಒಂದು ಕಡೆ ಹೀಗೆ, ಸುಹಾಸಿನಿ ಒಂದು ಕಡೆ ಹೀಗೆ, ಇವರಿಬ್ಬರು ಇನ್ಯಾವುದಾದ್ರು ಬೇರೆ ಶಾರ್ಟ್ ಮಾಡೋದಕ್ಕೆ ನಾನೇನು ರೆಡಿಯಾಗಿಲ್ಲ. ಯಾಕೆಂದರೆ ಒಂದು ರೆಡಿ ಆಗಬೇಕಲ್ಲ ಒಂದು ಇದಕ್ಕೆ. ಸರಿ, ಕೊನೆಗೆ ವಿಷ್ಣು ಹೇಳಿದ್ರು, ನೋಡು ನಾನು ಡೈರೆಕ್ಟ್ರು, ಈಗ ನಾನು ಏನು ಹೇಳ್ತೀನಿ ಅದು ನೀನು ಮಾಡಲೇಬೇಕು, ಅದು ನೀವು ಪುಟ್ಟಣ್ಣ ಅವ್ರು ಕೊಡೋ ಮರ್ಯಾದೆ ಮತ್ತು ಡೈರೆಕ್ಟ್ರ್ ಕೊಡೋ ಮರ್ಯಾದೆ. ಸರಿ ಅಂತೇಳಿ ಸುಹಾಸಿನಿಗೂ ಅದೇ ಹೇಳಿ, ಏನಿಲ್ಲ ಇದು ಸಿನಿಮಾ, ಏನು ಕಪಾಲಕ್ಕೆ ಕೊಡೋದಿಲ್ಲ, ಅದು ಬರೀ ಆತನಿಗೆ ಅದೇ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದರೆ ಹಿಂಗೆ ಕಪಾಲಕ್ಕೆ ಕೊಡಿಬೋದು ಅಂತ ಒಂದು ಭ್ರಮೆನಲ್ಲಿ ಶಾರ್ಟ್ ತೆಗೆಯೋದು ಅಂತ. ಸರಿ ತೆಗೆದ್ವಿ, ಆಯಿತು.